ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ನ ಈಸಿಯಾಗಿ ಮಾಡೋ ಥರ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಈ ಡಿಸೈನ್ಗೆ ನಾನು ಸ್ಮಾಲ್ ಬೀಡು ಮತ್ತು ನೋಡಿ ಈ ಫ್ಲವರ್ ಬೀಡು ಇಷ್ಟೇ ಎರಡೇ ಯೂಸ್ ಮಾಡ್ತಿರೋದು ನಾನು. ಮತ್ತು ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ನೋಡಿ, ಸ್ಟಾರ್ಟಿಂಗು 6 ಎಳೆ ದಾರ ತೊಗೊಂಡು ನಾನು ಈ ಥರ ಬಟ್ಟೆಗೆ ಗಂಟಾಕಿಟ್ಕೊಂಡಿದ್ದೀನಿ. ನಾವೆಲ್ಲಿ ಗಂಟಾಕಿದ್ವಿ ಅಲ್ಲೇ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಒಂದು ಸಲ ಹೋಗಿ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 1 2 3 4 5 ಚೈನ್ ಹಾಕಿ ನೋಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ ಹಾಕಿ ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು ದಾರ ಮೇಲೆ ಮಾಡಿ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿ ಲಾಕ್ ಮಾಡಿ ಮತ್ತೆ 5 ಚೈನ್ 1 2 3 4 5 ಚೈನ ನಾವು ಇವಾಗ 3 ಟೈಮ್ ಹಾಕಬೇಕು. 5 ಚೈನ್ ಹಾಕಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಲಾಕ್. ನೋಡಿ, 3 ಟೈಮು 5 ಚೈನ್ ಆಗಿದೆ. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ ಹಾಕೋಬೇಕು. ನೆಕ್ಸ್ಟು ನಾವು ಸ್ಯಾರಿ ಫುಲ್ಲು 3 ಟೈಮೇ ಮಾಡ್ತಾ ಹೋಗಬೇಕು. ಇವಾಗ ದಾರ ಮೇಲೆ ಮಾಡಿ ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಾದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನಾವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಆ್ಯಸ್ ಯೂಶುವಲ್ ನೋಡಿ ನೀವು ಇದೇ ರೀತಿ ಸ್ಯಾರಿ ಫುಲ್ಲು 5 ಚೈನ್ನ 3 ಟೈಮ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಸ್ಯಾರಿ ಫುಲ್ಲು ಮಾಡ್ತಾ ಹೋಗಬೇಕು. ನಾನು ಬಟ್ಟೆಗೆ ಹಾಕಿ ತೋರಿಸೋದ್ರಿಂದ ನಾನು ನಿಮಗೆ ಲಾಸ್ಟಲ್ಲಿ ನಾನು 2 ಟೈಮ್ ಮಾಡಿಕೊಂಡು ನೋಡಿ 2 ಚೈನ್ ಹಾಕ್ಕೊಂಡಾದಮೇಲೆ ಕಟ್ ಮಾಡ್ಕೊತೀನಿ. ದಾರ ಮೇಲೆ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಗೆ ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ನಾವು ಫಸ್ಟ್ ಗಂಟು ಹಾಕಿದ್ವಲ್ಲ ಅಲ್ಲೇ ಹೋಗಿ ಗಂಟು ಹಾಕಿದ್ದೀನಿ. ನೋಡಿ, ಒಂದು ಲಾಕು ಮತ್ತು ಒಂದು ಸಿಂಗಲ್ ಕ್ರೋಶ ಐತಿಯಲ್ಲ ಅದೆರಡರ ಮಧ್ಯೆ ಹೋಗಿ ಮತ್ತೆ ನಾನು ಲಾಕ್ ಮಾಡ್ಕೊತಿದ್ದೀನಿ. 1 2 3 4 5 ಚೈನ್ ಹಾಕಿ ಇಲ್ಲಿ ನೋಡಿ ಲಾಕ್ ಇದೆಯಲ್ಲ ಅಲ್ಲೇ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕಿ ನೋಡಿ ಇಲ್ಲಿ 5 ಚೈನ್ ಇದೆಯಲ್ಲ ಅಲ್ಲೋಗಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಈಗ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡು ಬೀಡ್ ಬ್ಯಾಕ್ ಸೈಡಲ್ಲಿ ಈ ಥರ ದಾರ ಇದೆಯಲ್ಲ ಅಲ್ಲೋಗಿ ದಾರ ತಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಈ ರೀತಿ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇದು ಡಬಲ್ ಕ್ರೋಶ ಆಗುತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ಥರ ಬೀಡಿಂದ ದಾರಕ್ಕೆ ಹೋಗಿ ದಾರ ತಂದು 2ರಲ್ಲಿ ಒಂದು ಸಲ ಈ ಥರ ಮಾಡ್ಕೋಬೇಕು. ಒಟ್ಟು ನಮಗೆ 12 ಡಬಲ್ ಕ್ರೋಶ ಬರೋ ಥರ ಮಾಡ್ಕೋಬೇಕು. ನೋಡಿ, 12 ಡಬಲ್ ಕ್ರೋಶ ಆಗಿದೆ. ಇವಾಗ ನೋಡಿ ಪಕ್ಕದಲ್ಲಿ 5 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕಿ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ ಅಲ್ಲೋಗಿ ಮತ್ತೆ ನಾವು ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇವಾಗ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ ಲಾಕ್ ಮೇಲೆ ಹೋಗಿ ಲಾಕ್. ಎಷ್ಟು ಈಸಿ ಇದೆ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನಾವು ಈ ಡಿಸೈನ್ನ. ಮತ್ತು ಅದಾದಮೇಲೆ 2 ಚೈನ್ ಹಾಕಿ ನೋಡಿ ಈ 5 ಚೈನಲ್ಲಿ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಬೀಡ್ ಬ್ಯಾಕ್ ಸೈಡಲ್ಲಿ ದಾರ ಇದೆಯಲ್ಲ ಅಲ್ಲೋಗಿ ದಾರ ತಂದು ನೋಡಿ ಎರಡರಲ್ಲಿ ಒಂದು ಸಲ
ಎರಡರಲ್ಲೂ ಒಂದು ಸಲ ಮಾಡ್ಕೋಬೇಕು. ನೋಡಿ, ಬೀಡ್ ಬ್ಯಾಕ್ ಸೈಡ್ ದಾರಕ್ಕೆ ಹೋಗಿ ನಾವು ಡಬಲ್ ಕ್ರೋಶ 12 ಡಬಲ್ ಕ್ರೋಶನ ಮಾಡಬೇಕು. ಮಿಸ್ ಮಾಡಬಾರ್ದು, ಜಾಸ್ತಿನೂ ಮಾಡಬಾರ್ದು ಮತ್ತು ಕಮ್ಮಿನೂ ಮಾಡ್ಕೋಬಾರ್ದು. 12 ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ, 12 ಡಬಲ್ ಕ್ರೋಶ ಆದಮೇಲೆ ನೀವು ಸ್ವಲ್ಪ ಬೆಂಡಾಗುತ್ತೆ ಅಂತ ಏನು ಭಯ ಪಡಬೇಡಿ. ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಅದು ಸರಿ ಹೋಗುತ್ತೆ. ನೋಡಿ, ಈ ಥರ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕಿ ಪಕ್ಕದಲ್ಲಿರೋ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಲಾಸ್ಟ್ ಎಂಡಲ್ಲಿ ಈ ಥರ ಲಾಕ್ ಮಾಡಾದಮೇಲೆ ನೋಡಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಯಾರಿನ ನಾವು ಟರ್ನ್ ಮಾಡ್ಕೋಬೇಕು. ಸ್ಯಾರಿ ಟರ್ನ್ ಮಾಡಿ ಉಲ್ಟಾ ಮಾಡ್ಕೊಂಡು ಸ್ಯಾರಿನ ನೋಡಿ 1 2 3 4 ಚೈನ್ ಹಾಕಿ ಮತ್ತೆ ಲಾಕ್ ಎಲ್ಲಿದೆ ಅಲ್ಲೇ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ನೋಡಿ, ಇಲ್ಲಿ 2 ಚೈನ್ ಇದೆಯಾ ಲಾಕ್ ಮಾಡಿದ್ವಲ್ಲ, ಅಲ್ಲೇ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕಿ ನೋಡಿ, ಇಲ್ಲಿ 1 2 3 4 4ನೇ ಕಂಬದ ಮೇಲೆ ಚೈನ್ ಇದೆಯಲ್ಲ, ಹೋಲ್ ಇದೆಯಲ್ಲ, ಅಲ್ಲೋಗಿ ನಾವು ದಾರ ತಂದು ಲಾಕ್ ಮಾಡಬೇಕು. ನೋಡಿ, ಮತ್ತೆ 1 2 3 4 ಚೈನು ಮತ್ತು 1 2 3 4 4ನೇ ಕಂಬದ ಚೈನ್ ಇದೆಯಲ್ಲ, ಅದ್ರ ಮೇಲೆ ಹೋಗಿ ನಾವು ದಾರ ತಂದು ನೋಡಿ ಈ ಥರ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ನೋಡಿ 1 2 3 4 4ನೇ ಕಂಬದ ಮೇಲೆ ನಾವು ಹೋಗಿ ಲಾಕ್ ಮಾಡ್ಕೋಬೇಕು. ಇದಕ್ಕೋಸ್ಕರನೇ ಫ್ರೆಂಡ್ಸ್, ನಾವು ಎಲ್ಲೂ ನೀವು ಹೆಚ್ಚು ಕಮ್ಮಿ ಮಾಡಬೇಡಿ, ಕಂಬಗಳು ಹಾಕಬೇಕಾದ್ರೆ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ದು. ಮತ್ತೆ ಲಾಕ್ ಇದೆಯಲ್ಲ, ಅಲ್ಲೇ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 2 ಚೈನ್ ಎಲ್ಲಿ ಲಾಕ್ ಇದೆ ಆ ಕಡೆ ಎಲ್ಲ ನಾವು ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಬೇಕು. ಅಲ್ಲಿ ಏನು ಚೈನ್ ಹಾಕಿದ್ದೀವಿ ಅಷ್ಟೇ ಚೈನ ನಾವು ಹಾಕ್ತಾ ಹೋಗಬೇಕು. ಮತ್ತು 5 ಚೈನ್ ಹಾಕಿ 5 ಚೈನ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಮತ್ತೆ 2 ಚೈನ್ ಲಾಕ್ ಮೇಲೆ ಹೋಗಿ ಲಾಕ್. ಮತ್ತು ಇವಾಗ ನೋಡಿ 1 2 3 4 ಇಲ್ಲಿಗೆ ಹೋಗಿ ನಾವು 4 ಚೈನ್ ಹಾಕಿ ನೋಡಿ 4ನೇ ಕಂಬದ ಮೇಲೆ ಹೋಲ್ ಇದೆಯಲ್ಲ, ಅಲ್ಲೋಗಿ ನಾವು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡ್ಕೊಳ್ಳಿ, 1 2 3 4 ಇದೇ ರೀತಿ 4 ಚೈನ್ ಹಾಕಿ 4ನೇ ಕಂಬದ ಮೇಲೆ ಹೋಗಿ ನಾವು ಲಾಕ್ ಮಾಡಬೇಕು. 1 2 3 4 ಈ ಥರ ಕೌಂಟ್ ಮಾಡಿಕೊಂಡು ನೀಟಾಗಿ ಎಲ್ಲೂ ಯಾವುದೇ ರೀತಿ ಮಿಸ್ಟೇಕ್ ಬರದೇ ಇರೋ ಥರ ನೀವು ನೀಟಾಗಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ಪು ಅದೇ ರೀತಿ ನೀಟಾಗಿ ಬರುತ್ತೆ, ಯಾವುದೇ ಫೋಲ್ಡಿಂಗ್ ಏನೂ ಆಗೋದಿಲ್ಲ. ಮತ್ತು ಲಾಕ್ ಆದಮೇಲೆ ಒಂದು ಸಲ ಪಕ್ಕದಲ್ಲೂ ಇನ್ನೊಂದು ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಲಾಕ್ ಮೇಲೆ ಹೋಗಿ ಲಾಕ್. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಇದು ಸ್ಯಾರಿ ಬ್ಯಾಕ್ ಸೈಡಿಂದ ಮಾಡ್ತಾ ಇರೋದು. ನೋಡಿ, ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಿದೆ. ನೋಡಿ, ಫ್ರಂಟಲ್ಲಿ ನೋಡಿ ಈ ಥರ ಕಾಣಿಸ್ತಿದೆ. ಇದು ನಾವು ನೆಕ್ಸ್ಟ್ ಡಿಸೈನ್ ಮಾಡಬೇಕಾದ್ರೆ ಫೋಲ್ಡಿಂಗ್ ಎಲ್ಲ ನೀಟಾಗಿ ಬರುತ್ತೆ. ನೋಡಿ, ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ನಾವಿಲ್ಲಿ ಲಾಕ್ ಇದೆಯಲ್ಲ, ಅಲ್ಲೇ ಹೋಗಿ ದಾರನ ಗಂಟು ಹಾಕ್ಕೋಬೇಕು. ನಾನಿದು 6 ಥ್ರೆಡ್ ತೊಗೊಂಡಿದ್ದೀನಿ. ಈ ಥರ ಟೈಟಾಗಿ ಗಂಟಾಕಿ ಇಟ್ಕೊಂಬಿಡಿ. ನೋಡಿ,
ಥರ ಗಂಟಾಕಿರ್ತೀವಲ್ಲ, ಈ ದಾರ ಎಲ್ಲನ ನಾವು ಇಲ್ಲಿ ಸ್ಟಾರ್ಟಿಂಗ್ ಕುಚ್ಚು ಬರುತ್ತೆ ನೋಡಿ, ಆವಾಗ ಬ್ಯಾಕ್ ಸೈಡಿಂದ ದಾರನೆಲ್ಲ ಇಲ್ಲಿ ತಗೊಂಡು ಕುಚ್ಚಿಗೆ ಸೇರಿಸ್ಕೊಂಬಿಟ್ರೆ ನಮಗೆ ಇಲ್ಲಿ ನಾವು ಗಂಟಾಕಿರೋ ದಾರ ಯಾವುದೂ ಕಾಣಿಸೋದೇ ಇಲ್ಲ, ನೀಟಾಗಿ ಕಾಣಿಸುತ್ತೆ. ಆವಾಗ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ನಾವು ಗಂಟಾಕಿದ್ವಲ್ಲ ಅಲ್ಲೇ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಲಾಕ್ ಸಿಂಗಲ್ ಕ್ರೋಶ ಮಾಡ್ಕೊಂಬಿಡೋಣ 5 ಚೈನ್ಗೆ, ಯಾಕಂದರೆ ಗ್ರಿಪ್ಪಾಗಿ ಬರಲಿ ಅಂತ. 1 2 3 4 ನಾವಿಲ್ಲೊಂದು ಸಿಂಗಲ್ ಕ್ರೋಶ ಮಾಡಿರೋದ್ರಿಂದ 4 ಚೈನ್ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲೋಗಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 2 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ನಾವು ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಅಲ್ಲೋಗಿ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ 4 ಚೈನಲ್ಲಿ ಹೋಗಿ ದಾರ ತಂದು ನೋಡಿ ಎರಡಲ್ಲೊಂದು ಸಲ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಬೇಕು. ನೋಡಿ 2 ಟೈಮ್ ಆಯಿತು. 3 ಟೈಮ್ ಡಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ದಾರ ಮೇಲ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ನಾವು ಹ್ಯಾಡ್ ಮಾಡ್ಕೋಬೇಕು. ಬೀಡ್ ಹ್ಯಾಡ್ ಮಾಡಿ ಮತ್ತೆ ಅದೇ ಹೋಲಲ್ಲಿ ಮತ್ತೆ ನಾವು 3 ಟೈಮು ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 3 ಟೈಮು ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಹೋಗಿ ಮತ್ತೆ ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ತಾ ಹೋಗ್ಬೋದು ನಾವು. ಮತ್ತೆ ನೋಡಿ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಮಾಡಬೇಕು. 1 2 3 ಟೈಮ್ ಆದಮೇಲೆ ನಾವು ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು. ಬೀಡ್ ಹ್ಯಾಡ್ ಮಾಡಿ ಮತ್ತೆ ಅದೇ ಹೋಲಲ್ಲಿ ನಾವು ಮತ್ತೆ ಡಬಲ್ ಕ್ರೋಶನ 3 ಟೈಮು ಮಾಡ್ತಾ ಹೋಗಬೇಕು. ನೋಡಿ 3 ಟೈಮ್ ಆದಮೇಲೆ ಇಲ್ಲಿ 4 ಚೈನ್ ಹಾಕಿ ನೋಡಿ ನಾವು ಲಾಕ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಅದ್ರ ಮೇಲೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದನೇ ನೆಕ್ಸ್ಟ್ 4 ಚೈನ್ಗೆ ನಾವು ಡಬಲ್ ಕ್ರೋಶ ಮಾಡಬೇಕು. 1 2 3 ಟೈಮ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಹ್ಯಾಡ್ ಮಾಡಬೇಕು. ಬೀಡ್ ಹ್ಯಾಡ್ ಮಾಡಿ ಮತ್ತೆ 3 ಟೈಮ್ ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 3 ಟೈಮ್ ಆದಮೇಲೆ ನೋಡಿ ನಾವು ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಅದರಲ್ಲೊಂದು ಸಲ ಹೋಗಿ ನಾವು ಫಸ್ಟು ಲಾಕ್ ಮಾಡಬೇಕು. ಆಮೇಲೆ ಮತ್ತೆ ಪಕ್ಕದಲ್ಲಿ ಒಂದು ಲಾಕ್ ಇದೆಯಲ್ಲ ಲಾಕ್ ಮೇಲೆ ಒಂದು ಸಲ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಪೆಟಲ್ಸ್ ಥರ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಜಾಸ್ತಿ ಬೀಡು ಲೈಕ್ ಮಾಡದೇ ಇರೋರಿಗೆ ನಾವು ಈ ಡಿಸೈನ್ ಹಾಕ್ಕೊಟ್ರೆ ಚೆನ್ನಾಗಿ ಬರುತ್ತೆ. ಕಮ್ಮಿ ಟೈಮಲ್ಲಿ ನಾವು ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು. ನೋಡಿ ಮತ್ತೆ ನಾವು 5 ಚೈನ್ 2 3 4 5 ಚೈನ್ ಹಾಕಿ ನೋಡಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ಇಲ್ಲಿಂದನೇ ನಾವು ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ನಾವು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೋಡಿ ತುಂಬ ಈಸಿ ಇದೆ, ಎಲ್ಲಿ ಯಾವುದೇ ರೀತಿ ಕೌಂಟಿಂಗು ನಮಗೆ ಗೊತ್ತಾಗಲ್ಲ ಅನ್ನೋ ರೀತಿ ಏನಿಲ್ಲ. ತುಂಬ ಈಸಿಯಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಬೀಡ್ ಹ್ಯಾಡ್ ಮಾಡ್ತಾ ಮತ್ತೆ 3 ಟೈಮು ನಾವು ಡಬಲ್ ಕ್ರೋಶ ಮಾಡಿ ಮತ್ತೆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾವು ಈ ಡಿಸೈನ್ನ ಕಲ್ತ್ಕೋಬೋದು. ತುಂಬ ಚೆನ್ನಾಗೂ ಕಾಣಿಸುತ್ತೆ ಸ್ಯಾರಿಗಳಿಗೆ ಹಾಕಿದ್ರೆ. ನಾನು ಸ್ಯಾರಿಗೆ ಹಾಕಬೇಕಾದ್ರೆ ನಿಮಗೆ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಬಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ.
ಲಾಕ್ ಮೇಲೆ ಹೋಗಿ ಲಾಕ್ ಮಾಡಾದಮೇಲೆ ಮತ್ತೆ ಪಕ್ಕದಲ್ಲಿರೋ 4 ಚೈನ್ಗೆ ಅದೇ ರೀತಿ ನಾವು ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಷ್ಟೇ ಫ್ರೆಂಡ್ಸ್ ಡಿಸೈನು. ನಾನು ಫುಲ್ಲು ಫಿನಿಷ್ ಮಾಡಿ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ ನೋಡಿ. ನಾನು ಫುಲ್ಲು ಹಾಕಾದ್ಮೇಲೆ ಡಿಸೈನ್ ಈ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬರುತ್ತೆ, ಲುಕ್ಕಾಗಿ ಕಾಣಿಸುತ್ತೆ. ಪೆಟಲ್ಸು ರೀತಿ ಬರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ನೋಡಿ. ಇದಕ್ಕೆ ನಾನು ಕುಚ್ಚೆಲ್ಲ ಕಟ್ಟಾದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಬೆಂಡ್ ಆಗೋ ಥರ ಕಾಣಿಸ್ತಾ ಇತ್ತಲ್ವ, ಫೋಲ್ಡಿಂಗ್ ಆಗೋ ಥರ ನೋಡಿ. ನಾವು ಲಾಸ್ಟ್ ಡಿಸೈನ್ ಕಂಪ್ಲೀಟ್ ಮಾಡಾದಮೇಲೆ ಯಾವುದೇ ರೀತಿ ಫೋಲ್ಡಿಂಗ್ ಏನು ಕಾಣಿಸ್ತಿಲ್ಲ, ನೀಟಾಗಿ ಕಾಣಿಸ್ತಿದೆ ನೋಡಿ. ಬ್ಯಾಕ್ ಸೈಡಿಂದನೂ ಅಷ್ಟೇ ತುಂಬ ನೀಟಾಗಿ ಬಂದಿದೆ. ನಾನು ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಬಂದಿದೆ ಈ ಡಿಸೈನು, ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚೆಲ್ಲ ಕಟ್ಕೊಂಡಿದ್ದೀನಿ, ಡಿಸೈನ್ ಈ ಥರ ಬಂದಿದೆ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಡಿಸೈನ್ ಇದು. ನಾನು ಮಧ್ಯ ಸ್ಟೋನ್ ಬೀಡನ್ನ ಅಂಟಿಸಿದ್ದೀನಿ. ನೀವು ಬೇಕಂದರೆ ಗ್ರ್ಯಾಂಡ್ ಕೇಳೋ ಅಂಥವ್ರಿಗೆ ನಾವು ಸ್ಟೋನ್ ಬೀಡನ್ನ ಈ ಥರ ಅಂಟಿಸ್ಕೊಡ್ಬೋದು. ತುಂಬ ಇನ್ನೂ ಗ್ರ್ಯಾಂಡ್ ಬೇಕು ನಮಗೆ ಅನ್ನೋರಿಗೆ ಅಂಟಿಸ್ಕೊಡ್ಬೋದು. ಇಲ್ಲಾಂದರೆ ಇದೇ ರೀತಿ ಖಾಲಿ ಬಿಟ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನು 87 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ಡಿಸೈನ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಮಗೆ ಬೇಗ ಕಮ್ಮಿ ಟೈಮಲ್ಲಿ ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೊಡೋಕ್ಕೆ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು. ನೀವು ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ 550 to 600 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.